ಜೈಲಲ್ಲಿರುವ ನಟ ದರ್ಶನ್ಗೆ ಜ್ವರ ಬಂದಿದೆಯಂತೆ. ವೈರಲ್ ಫೀವರ್ ನಿಂದ ಬಳಲ್ತಾ ಇದ್ದಾರಂತೆ ನಟ ದರ್ಶನ್. ಕಳೆದ 4 ದಿನಗಳಿಂದ ದರ್ಶನ್ಗೆ ವೈರಲ್ ಫೀವರ್ ಕಾಣಿಸಿಕೊಂಡಿದೆ. ಜೈಲಲ್ಲಿದ್ದಾರೆ. ಇವತ್ತು ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆಗಿದೆ. ಆಗಸ್ಟ್ 1ರವರೆಗೂ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. ಆದರೆ ಕಳೆದ 4 ದಿನಗಳಿಂದ ಜ್ವರದಿಂದ ನಟ ದರ್ಶನ್ ಜೈಲಲ್ಲಿ ಬಳಲ್ತಾ ಇದ್ದಾರಂತೆ. ವೈರಲ್ ಫೀವರ್ ನಿಂದ ನಟ ದರ್ಶನ್ ಬಳಲ್ತಾ ಇರುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದು, ಒಂದ್ ಕಡೆ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ, ಜ್ವರ ಬರ್ತಾ ಇದೆ, ವೈರಲ್ ಫೀವರ್ ಕಾಣಿಸಿಕೊಂಡಿದೆ. ಆ ಕಾರಣಕ್ಕಾಗಿಯೇ ದರ್ಶನ್ ಮನೆ ಊಟಕ್ಕೂ ಕೂಡ ಬೇಡಿಕೆ ಇಟ್ಟಿದ್ದಾರೆ. ಮನೆಯೂಟ ಸಿಕ್ಕರೆ ಆರೋಗ್ಯ ಸುಧಾರಿಸುತ್ತೆ ಅನ್ನುವ ಮನವಿಯನ್ನ ಮಾಡಲಾಗಿದೆ. ಈಗ ಊಟಕ್ಕಾಗಿ ಒಂದ್ ಕಡೆ ಬೇಡಿಕೆ ಇಟ್ಟಿದ್ದಾರೆ, ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಮನೆಯೂಟ ಕೊಡುವಂತಹ ಒಂದು ಆದೇಶವನ್ನ ಮಾಡಿ ಅಂತ ಹೇಳಿ ಕೋರ್ಟ್ಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಅದರ ಅರ್ಜಿಯ ವಿಚಾರಣೆ ನಾಳೆ ನಡೆಯುತ್ತೆ. ಇನ್ನೊಂದ್ ಕಡೆ ಹಾಸಿಗೆ ದಿಂಬಿಗಾಗಿ ಕೂಡ ಮನವಿ ಮಾಡ್ಕೊಂಡಿದ್ದಾರೆ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಈಗ ನಾವು ಗಮನಿಸ್ತಾ ಇರುವಂತದ್ದು ಜ್ವರ ಬಂದಿದೆಯಂತೆ ದರ್ಶನ್ಗೆ, ಆರೋಗ್ಯದಲ್ಲಿ ಏರುಪೇರಾಗಿದೆ, ವೈರಲ್ ಫೀವರ್ ಕಾಣಿಸಿಕೊಂಡಿದೆ. ಹಾಗಾಗಿ ಇದು ಕೂಡ ಒಂದು ಅಂಶ ಆಗಬಹುದು ಅಂತ ಅನ್ಸುತ್ತೆ ನಾಳೆಯ ವಿಚಾರಣೆಯ ಸಂದರ್ಭದಲ್ಲಿ. ಹಾಗಾಗಿ ಅವರಿಗೆ ಮನೆ ಊಟದ ವ್ಯವಸ್ಥೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳುವಂತಹ ಚಾನ್ಸಸ್ ಕೂಡ ಇದೆ. ಇವೆಲ್ಲವನ್ನ ಪರಿಗಣನೆಗೆ ತೆಗೆದುಕೊಳ್ಳುತ್ತಾ ಕೋರ್ಟ್ ಕಾದು ನೋಡಬೇಕು. ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈಗ ಕಳೆದ 4 ದಿನಗಳಿಂದ ವೈರಲ್ ಫೀವರ್ ಕಾಣಿಸಿಕೊಂಡಿದೆ, ಹೇಗಿದೆಯಂತೆ ಆರೋಗ್ಯ ಸ್ಥಿತಿ? ಅಷ್ಟು ಮಾತ್ರ ಅಲ್ಲ, ಈಗ ಮನೆಯೂಟಕ್ಕಾಗಿ ಕೂಡ ಬೇಡಿಕೆಯನ್ನ ಇಟ್ಟಿದ್ದಾರೆ. ಈ ಅಂಶವನ್ನು ಕೂಡ ಈಗ ನಾಳೆ ವಕೀಲರು ಕೋರ್ಟ್ಗೆ ಮನವಿ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರಬಹುದು ಅಂತ. ನಮಿತಾ ಜೈನ್, ಪ್ರಮುಖವಾಗಿ ಸೆಂಟ್ರಲ್ ಜೈಲಲ್ಲಿ ಯಾವುದೇ ಒಬ್ಬ ಆರೋಪಿ ವಿಚಾರಣಾಧೀನ ಕೈದಿ ಹೋದಂತಹ ಸಂದರ್ಭದಲ್ಲಿ ಅಲ್ಲಿನ ವಾತಾವರಣ ಮತ್ತೆ ಅಲ್ಲಿ ಜೈಲೂಟದ ಒಂದು ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ಅದು ಕಷ್ಟದ ವಿಚಾರ. ಅಂದ್ರೆ ಅಲ್ಲಿ ಆ ಸಂದರ್ಭದಲ್ಲಿ ಸುಮಾರು ಒಂದು ವಾರ ಮತ್ತೆ 15 ದಿನಗಳ ಅವಧಿಯಲ್ಲಿ ಅವರಿಗೆ ಅಂದ್ರೆ ಕೆಲವೊಂದು ಆರೋಗ್ಯದ ಸಮಸ್ಯೆಗಳಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಮೆಡಿಕಲ್ ಅಂದ್ರೆ ಅಲ್ಲಿ ಜೈಲ್ ವಾರ್ಡ್ನ ವೈದ್ಯರೇ ಅವರಿಗೆ ಚಿಕಿತ್ಸೆಯನ್ನು ಕೊಡುವಂಥದ್ದು. ಅದೇ ರೀತಿಯಾಗಿ ದರ್ಶನ್ ಅವರ ವಿಚಾರದಲ್ಲೂ ಅದೇ ರೀತಿಯಾಗಿ ಪ್ರಾಥಮಿಕ ಸಂದರ್ಭದಲ್ಲಿ ಅವರಿದ್ದಂತಹ ಸಂದರ್ಭದಲ್ಲಿ ಸಮಸ್ಯೆಗಳಾಗಿತ್ತು. ಅದಕ್ಕೆ ಮೆಡಿಕಲ್ ಅಂದ್ರೆ ಅವರ ವೈದ್ಯರು ಕೂಡ ಟ್ರೀಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಅಂತ. ಈಗ ಪ್ರಮುಖವಾಗಿ ಒಂದು ಹೇಳೋದಾದ್ರೆ, ಈಗ ಕಳೆದ 3-4 ದಿನಗಳಿಂದ ಅವರಿಗೆ ವೈರಲ್ ಫೀವರ್ ಬಂದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಈ ಒಂದು ವೈರಲ್ ಫೀವರ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಜೈಲಿನ ವೈದ್ಯರು ಕೂಡ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿರುವಂತ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಆದ್ರೆ ಈಗ ಪ್ರಮುಖ ಒಂದು ವಿಚಾರ ಅಂತಂದ್ರೆ ಜೈಲೂಟ ಆಗಿರ್ಬೋದು, ಮತ್ತೆ ದಿಂಬು ಮತ್ತೆ ಹಾಸಿಗೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಯ ಪುಸ್ತಕಗಳಿಗೆ ಒಂದಷ್ಟು ಅವಕಾಶ ಕೊಡಬೇಕು ಅಂತೇಳಿ ಏನೋ ಒಂದು ಅರ್ಜಿಯನ್ನು ಹಾಕೊಂಡಿದ್ರು. ಅರ್ಜಿ ಈಗ ನಾಳೆಗೆ ಮುಂದೂಡಿಕೆ ಆಗಿದೆ. ಮತ್ತೆ ಇದೇ ಒಂದು ಸಂದರ್ಭದಲ್ಲಿ SPP ಅವರು ಒಂದು ಆಕ್ಷೇಪಣೆಯನ್ನ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಈಗ ಪ್ರಾಮುಖ್ಯವಾಗಿ ಈ ಒಂದು ವಿಚಾರದಲ್ಲಿ ಮೆಡಿಕಲ್ ಒಂದು ರಿಪೋರ್ಟ್ ಅನ್ನ ಅಲ್ಲಿ ಅರ್ಜಿದಾರರು ಸಲ್ಲಿಕೆಯನ್ನ ಮಾಡಬೇಕಾಗಿತ್ತು. ಮತ್ತೆ ಯಾವುದೇ ರೀತಿ ಸಲ್ಲಿಕೆಯನ್ನ ಮಾಡಿಲ್ಲ. ಮತ್ತೆ ಕಾರಾಗೃಹ ಇಲಾಖೆ IG ಅವರ ಒಂದು ಗಮನಕ್ಕೆ ಮೇಲಿನ ನಿಯಮಗಳ ಪ್ರಕಾರವಾಗಿ ಅವರು ಸಲ್ಲಿಕೆಯನ್ನ ಮಾಡಬೇಕು. ಮತ್ತೆ ಅವರ ಆರೋಗ್ಯದ ದೃಷ್ಟಿಯಲ್ಲಿ ಯಾವುದೇ ರೀತಿ ಅವರು ಇಲ್ಲಿ ಸಲ್ಲಿಕೆಯನ್ನ ಮಾಡಿಲ್ಲ, ಇದು ಅರ್ಜಿಯೇ ಊರ್ಜಿತವಲ್ಲ ಅಂತೇಳಿ ಈಗ SPP ಅವರು ಈಗ ಒಂದು ಆಕ್ಷೇಪಣೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ಈಗ ನಾಳೆ ಅರ್ಜಿ ಮುಂದೂಡಿಕೆ ಆಗಿದೆ. ನಾಳೆ ಯಾವ ರೀತಿ ಒಂದು ಆದೇಶ ಬರುತ್ತೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಆದರೆ ನಾಳೆವರೆಗೂ ಕೂಡ ಈಗ ಜೈಲೂಟವೇ ದರ್ಶನ್ ಅವರಿಗೆ ಈಗ ಗಟ್ಟಿಯಾಗಿರುವಂಥದ್ದು. ಇಂತಹ ಒಂದು ಸಂದರ್ಭದಲ್ಲಿ ಯಾವುದೇ ವಿಚಾರಣಾಧೀನ ಕೈದಿ ಇದ್ರೂ ಸಹ ಅವರ ಆರೋಗ್ಯದ ಸಮಸ್ಯೆ ಏನಾದರೂ ಕಂಡು ಬಂದಲ್ಲಿ ಅವರು ಕೂಡಲೇ ಅಲ್ಲಿ ಸುಮಾರು 3 ವೈದ್ಯರು ಅಲ್ಲಿ ಇರುವಂಥದ್ದು. ಆ ಒಂದು ಎಲ್ಲ ಜೈಲು ವಾರ್ಡ್ಗೆ ಸಂಬಂಧಪಟ್ಟಂತೆ ಅವರು ಅಲ್ಲೇ ಒಂದು ಟ್ರೀಟ್ಮೆಂಟ್ ಅನ್ನು ಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೆ. ಈಗ ಈ ಒಂದು ಭದ್ರತಾ ಕೊಠಡಿ ಏನಿದೆ ಸೆಂಟ್ರಲ್ ಜೈಲಲ್ಲಿ, ಆ ಭದ್ರತಾ ಕೊಠಡಿಯ ಪಕ್ಕದಲ್ಲೇ ಆಸ್ಪತ್ರೆ ವಾರ್ಡ್ ಕೂಡ ಇರುವಂಥದ್ದು. ಈಗ ಏನೇ ಒಂದು ಸಮಸ್ಯೆ ಇದ್ರೂ ಕೂಡಲೇ ಅವರಿಗೆ ಅಲರ್ಟ್ ಮಾಡ್ತಾರೆ. ಯಾಕಂದ್ರೆ ಈ ಒಂದು ಅಂದ್ರೆ ಅಲ್ಲಿ ಜೈಲಿಗೆ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ಯಾವುದೇ ವಿಚಾರಣಾಧೀನ ಕೈದಿ ಹೋದಂತಹ ಸಂದರ್ಭದಲ್ಲಿ ಅವರಿಗೆ ಕಷ್ಟಕರ ಆಗುತ್ತೆ. ಅಂತಹ ಒಂದು ಸಂದರ್ಭದಲ್ಲಿ ಅವರಿಗೆ ಸುಮಾರು 1 ವಾರ 15 ದಿನಗಳ ಕಾಲ ಅಲ್ಲಿ ಆಸ್ಪತ್ರೆ ಅಂದ್ರೆ ಜೈಲಿನ ಊಟ ಆಗಿರ್ಬೋದು, ಮತ್ತೆ ಅಲ್ಲಿನ ವಾತಾವರಣ ಆಗಿರ್ಬೋದು, ಮತ್ತೆ ಅಲ್ಲಿರುವಂತಹ ಒಂದು ಸಂದರ್ಭದಲ್ಲಿ ಇಂತಹ ಒಂದು ಕಾಮನ್ ಆಗಿ ಆ ಥರ ಎಲ್ಲ ವಿಚಾರಣೆ ಕೈದಿಗಳಿಗೆ ಬರುತ್ತೆ ಅನ್ನೋದು ಜೈಲು ಮೂಲಗಳ ಒಂದು ಮಾಹಿತಿ. ಈಗ ದರ್ಶನ್ ಅವರ ವಿಚಾರದಲ್ಲಿ ನಾಳೆ ಏನಾಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಈ ಅಂಶವನ್ನು ಪರಿಗಣನೆಗೆ ತೆಗೆದುಕೊಳ್ಳುತ್ತಾ ಕೋರ್ಟ್ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಇಂತಹ ಸಂದರ್ಭದಲ್ಲಿ ಅಂತ ಹೇಳಿ. ಈಗ ಅರ್ಜಿ ಊರ್ಜಿತ ಆಗದೇ ಇರೋದಕ್ಕೆ ಏನ್ ಕಾರಣ SPP ಹೇಳೋ ಪ್ರಕಾರ ಅಂತ ಹೇಳಿ? ಖಂಡಿತವಾಗಿಯೂ ನಮಿತಾ ಜೈನ್, ಅಂದ್ರೆ ಪ್ರಮುಖವಾಗಿ ಈಗ ಏನು ಮೆಡಿಕಲ್ ರಿಪೋರ್ಟ್ ಅನ್ನ ಇವರು ಈ ಅರ್ಜಿಯ ಜೊತೆಯಲ್ಲಿ ಹಾಕಬೇಕಾಗುತ್ತೆ ಅಂತ. ಆದ್ರೆ ಇಲ್ಲಿ ಜೈಲಿನ ವೈದ್ಯರು ಯಾವುದೇ ರೀತಿ ರಿಪೋರ್ಟ್ ಅನ್ನ ಕೊಡದ ಒಂದು ಸಂದರ್ಭದಲ್ಲಿ ಅವರ ಮೆಡಿಕಲ್ ಅಲ್ಲಿ ಒಳಗಡೆ ಅವ್ರ ದರ್ಶನ್ ಅವರಿಗೆ ಏನು ಸಮಸ್ಯೆ ಆಗಿದೆ ಅನ್ನೋದು ಅದು ಇಂಪಾರ್ಟೆಂಟ್ ಆಗುತ್ತೆ. ಮೆಡಿಕಲ್ ರಿಪೋರ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಆ ಮೆಡಿಕಲ್ ರಿಪೋರ್ಟ್ ಅಲ್ಲಿ ಇದೇ ಅಂಶಗಳನ್ನ ಯಾವುದೇ ರೀತಿ ಉಲ್ಲೇಖವನ್ನ ಮಾಡದೆ ಕೇವಲ ಒಂದು ಈ ಅರ್ಜಿಯಲ್ಲಿ ಅವರಿಗೆ ಈ ತರ ಏನು ಅವರಿಗೆ ತೂಕ ಇಳಿಕೆ ಆಗಿರುವಂತದ್ದಾಗಿರ್ಬೋದು, ಅಥವಾ ಅವರಿಗೆ ಬೇದಿ ಆಗ್ತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಅವ್ರಿಗೆ ಸರಿಯಾಗಿ ಫುಡ್ ಡೈಜೆಸ್ಟ್ ಆಗ್ತಾ ಇಲ್ಲ, ಮತ್ತೆ ಇದರಲ್ಲಿ ಫುಡ್ ಪಾಯ್ಸನಿಂಗ್ ಆಗ್ತಾ ಇದೆ ಅಂತೇಳಿ ಆರೋಪವನ್ನು ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಅವರು ಮೆಡಿಕಲ್ ರಿಪೋರ್ಟ್ ಅನ್ನು ಅದರಲ್ಲಿ ಮೆಡಿಕಲ್ ರಿಪೋರ್ಟ್ ಅನ್ನು ಕೂಡ ಅರ್ಜಿಯಲ್ಲಿ ಸೇರಿಸಬೇಕಾಗಿತ್ತು. ಅದರ ಜೊತೆಯಲ್ಲಿ IG-ಗೆ ಒಂದು ನಿಯಮಾವಳಿ ಪ್ರಕಾರವಾಗಿ ಅದರ ನಿಯಮಗಳೇನಿದೆ ಅನ್ನೋದ್ರ ಬಗ್ಗೆ IG-ಗೆ ಒಂದು ಗಮನಕ್ಕೆ ತಂದು ಅಲ್ಲಿ IG-ಗೆ ರಿಪೋರ್ಟ್ ಅನ್ನ ಮಾಡ್ಕೊಳ್ಬೇಕಾಗಿತ್ತು. ಇವರು ಯಾವುದೇ ರಿಪೋರ್ಟ್ ಅನ್ನ ಅಧಿಕಾರಿಗಳಿಗೆ ಮಾಹಿತಿಯನ್ನ DG ಅವರಿಗೆ IG ಅವರಿಗೆ ಇಲ್ಲಿ ನೀಡಬೇಕಾಗುತ್ತೆ, ಆ ನಂತರ ಕೋರ್ಟ್ ಹೋಗಬೇಕಾಗುತ್ತೆ ಅನ್ನೋದಾ ಹೇಗೆ?
ಖಂಡಿತವಾಗಿಯೂ ನವಿತಾ ಜೈನ್ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಯಾವುದೇ ಅರ್ಜಿ ಅಂದ್ರೆ ಯಾಕಂದ್ರೆ ವಿಚಾರಣಾಧೀನ ಕೈದಿ ಸೆಂಟ್ರಲ್ ಜೈಲಲ್ಲಿ ಇರುವಂಥದ್ದು. ಬೇರೆ ಆ ವೈದ್ಯರು ಹೋಗಿ ಅವರನ್ನ ಮೆಡಿಕಲ್ ಟೆಸ್ಟ್ ಮಾಡೋಕೆ ಆಗೋದಿಲ್ಲ, ಅವ್ರ ರಿಪೋರ್ಟ್ ಕೊಡಕ್ಕೆ ಬೇರೆಯವ್ರು ಕೊಡೋಕ್ಕಾಗಲ್ಲ. ಅಲ್ಲಿ ಜೈಲ್ ವಾರ್ಡಲ್ಲಿ ಆಸ್ಪತ್ರೆ ವೈದ್ಯರು ಏನಿರ್ತಾರೆ ಅವರೇ ರಿಪೋರ್ಟ್ ಅನ್ನ ಕೊಡಬೇಕಾಗುತ್ತೆ. ಈಗ ಜೈಲ್ ವಾರ್ಡ್ನ ಒಂದು ರಿಪೋರ್ಟ್ ಅಂದ್ರೆ ಮುಚ್ಚಿದ ಒಂದು ಸೀಲ್ಡ್ ಒಂದು ಕವರಲ್ಲಿ ಈಗ ಕೊಟ್ಟಿರುವಂಥದ್ದು ಹೈಕೋರ್ಟ್ಗೆ. ಈಗ ಆ ರಿಪೋರ್ಟ್ ಅಲ್ಲಿ ದರ್ಶನ್ ಅವರಿಗೆ ಏನಿದೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಆದರೆ ಈಗ ಸಲ್ಲಿಕೆ ಅಂತ ಮಾಡಿರುವಂತಹ ನಿಟ್ಟಿನಲ್ಲಿ ಅರ್ಜಿಯಲ್ಲಿ ಸರಿಯಾದಂಥ ದಾಖಲೆಗಳ ಪೂರಕವಾದಂತಹ ದಾಖಲೆಗಳನ್ನ ಅದಕ್ಕೆ ಸಂಬಂಧಪಟ್ಟಂತ ಎವಿಡೆನ್ಸ್ ಅನ್ನ ಯಾವುದೇ ರೀತಿ ಇವರು ಅದರಲ್ಲಿ ಕೊಡದೆ ಅರ್ಜಿಯಲ್ಲಿ ಕೊಡದೆ ಇವರು ನೇರವಾಗಿ ರಿಟರ್ಜಿಯನ್ನು ಹಾಕೊಂಡಿದ್ದಾರೆ. ಇದು ಕಾರಾಗೃಹ ನಿಯಮಾವಳಿಗಳ ಪ್ರಕಾರವಾಗಿ ಐಜಿ ಮೂಲಕವಾಗಿ ಅವರು ರಿಪೋರ್ಟ್ ಅನ್ನ ತೆಗೆದುಕೊಂಡು ನಂತರ ಅವರು ಅರ್ಜಿಯನ್ನ ಮಾಡ್ಕೊಳ್ಬೇಕಾಯಿತು. ಈಗ ನೇರವಾಗಿ ಬಂದು ರಿಟರ್ಜಿಯನ್ನು ಹಾಕೊಂಡಿರುವಂಥದ್ದು ಇದು ಅರ್ಜಿಗೆ ಊರ್ಜಿತವಲ್ಲ ಅಂತೇಳಿ ಈಗ SPP ಅವರು ಮನವರಿಕೆ ಮಾಡಿರುವಂಥದ್ದು. ಈಗ ನಾಳೆ ಈ ಒಂದು ಅರ್ಜಿ ರಿಪೋರ್ಟ್ ಏನಿದೆ ಈ ರಿಪೋರ್ಟ್ಗೆ ಸಂಬಂಧಪಟ್ಟಂತೆ ಏನು ಒಂದು ಆದೇಶ ಬರುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ನವಿತಾ ಜೈನ್, ಥ್ಯಾಂಕ್ ಯು ಗಂಗಾಧರ್ ವಾಗಟ ಡೀಟೇಲ್ಸ್ಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.